ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಮಾರ್ಚ್ 11ರಿಂದ ಆರೋಗ್ಯ ಇಲಾಖೆ ನೌಕರರಿಂದ ಧರಣಿ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಆರೋಗ್ಯ ಇಲಾಖೆ ನೌಕರರು ಮಾರ್ಚ್ 11ರಿಂದ 15ರವರೆಗೆ ರಾಜ್ಯದ ಎಲ್ಲಾ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಡಿಸ್ಪೆನ್ಸರಿಗಳಲ್ಲಿನ ಎಲ್ಲಾ ವೃಂದದ ವೈದ್ಯರು, ಅಧಿಕಾರಿ ನೌಕರರು ಕಪ್ಪು ಪಟ್ಟಿ ಧರಿಸಿ ಹೊರ ರೋಗಿಗಳ ಚಿಕಿತ್ಸೆಯನ್ನು ಸ್ಥಗಿತಗೊಳಿಸಿ ತುರ್ತು ಸೇವೆಗಳನ್ನು ಮಾತ್ರ ನಿರ್ವಹಿಸುವ ಮೂಲಕ ಮುಷ್ಕರ ನಡೆಯಲಿದ್ದು, ಇದಕ್ಕೆ ಸ್ಪಂದಿಸದಿದ್ದರೆ ಎರಡನೇ ಹಂತದಲ್ಲಿ ಮಾರ್ಚ್ 16ರಿಂದ ಬೇಡಿಕೆ ಈಡೇರುವವರೆವಿಗೂ ಆರೋಗ್ಯ ಇಲಾಖೆಯ ಎಲ್ಲಾ ವೈದ್ಯರು ಕರ್ತವ್ಯಕ್ಕೆ ಗೈರಾಗಿ ಅನಿರ್ದಿಷ್ಟಾವಧಿವದಿ ಮುಷ್ಕರ ಕೈಗೊಳ್ಳಲಾಗುವುದು ಎಂದು ಮಲ್ಲಿಕಾರ್ಜುನ ಬಳ್ಳಾರಿ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಿಕಟಪೂರ್ವ ಅಧ್ಯಕ್ಷ ಡಾ. ರವಿ ಗುಂಜೀಕರ, ಜಿಲ್ಲಾಧ್ಯಕ್ಷ ಡಾ. ಬಸವರಾಜ ಬಳ್ಳಾರಿ, ಡಾ. ಶರಣು ಗಾಣಿಗೇರ, ಡಾ. ಅರುಣ ಪ್ರಸಾದ, ಅಜಯಕುಮಾರ ಕಲಾಲ, ಮಲ್ಲಿಕಾರ್ಜುನ ಕಲಕಂಬಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಬಹುದಿನಗಳ ಬೇಡಿಕೆಗಳಾದಂಥ 14 ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ನಾವು ದಿನಾಂಕ 11/3/2026 15/3/2026 ಹೊರರೋಗಿಗಳ ಚಿಕಿತ್ಸೆಯನ್ನು ನೀಡದೆ ಕಪ್ಪು ಪಟ್ಟಿ ಧರಿಸಿ 5 ದಿನಗಳ ಕಾಲ ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲಿ ಒಂದು ಮುಷ್ಕರವನ್ನು ಕೈಗೊಳ್ತೇವೆ. ಆ 5 ದಿನಗಳೊಳಗೆ ಸರ್ಕಾರದ ಒಂದು ನಡೆಯನ್ನು ನೋಡಿ 16/3/2026 ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಹಮ್ಮಿಕೊಳ್ಳಲಿಕ್ಕೆ ಈಗಾಗಲೇ 13/2/2026 ರಾಜ್ಯ ಮಟ್ಟದಲ್ಲಿ ನಡೆದಂಥ ತುರ್ತು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಿರ್ಧರಿಸಿ ಈ ಒಂದು ಹೋರಾಟಕ್ಕೆ ನಾವು ಅಣಿಯಾಗಿದ್ದೇವೆ. ಹೋರಾಟದ ರೂಪುರೇಷೆಯನ್ನು ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೇನೆ. ಆದರೆ ಮಾಧ್ಯಮ ಪ್ರತಿನಿಧಿಗಳಲ್ಲಿ ನಾನು ವಿನಂತಿ ಮಾಡೋದೊಂದೇ, ಬಡ ನೌಕರರಿಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ನಮ್ಮ ಆರೋಗ್ಯ ಇಲಾಖೆ ಮುಂದಾಗಿದ್ದು, ಅದರಲ್ಲಿಯೂ ಸಹ ಕೊರೋನಾ ಅವಧಿನಲ್ಲಿ 2019-18 ಪ್ರಾರಂಭವಾಗಿ 21ಕ್ಕೆ ಏನು ಕೊರೋನಾ ಇತ್ತು, ಆ ಕೊರೋನಾನಲ್ಲಿ ವೈದ್ಯರು ಮತ್ತು ಕಟ್ಟಕಡೆಯ ನಮ್ಮ ವೃಂದದ ಗ್ರೂಪ್ ಡಿ ನೌಕರರು ಸಹ ಅದರಲ್ಲಿ ಕೊರೋನಾ ವಾರಿಯರ್ಸ್ ಅಂಥೇಳಿ ಸರ್ಕಾರದವರು, ಸಾರ್ವಜನಿಕರು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ ಒಂದು ಇಲಾಖೆಗೆ ಹೆಮ್ಮೆ ತಂದಂಥ ನಮ್ಮ ನೌಕರರಿಗೆ ಬೇಡಿಕೆಗಳನ್ನು ನಮ್ಮ ಇಲಾಖೆಯ ಸಚಿವರು, ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು ಮತ್ತು ನಿರ್ದೇಶಕರ ಹತ್ರ ವೈದ್ಯಾಧಿಕಾರಿಗಳ ಸಂಘದವರು 7 ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಆರೋಗ್ಯ ಇಲಾಖೆಯ ಕೇಂದ್ರ ಸಂಘದ ಎಲ್ಲ ವೃಂದದವರು 6 ಮೀಟಿಂಗ್ ಮಾಡಿದ್ದೇವೆ. ನಮ್ಮ ಬಹುದಿನಗಳ ಬೇಡಿಕೆಗಳನ್ನು ತಾವು ಈಡೇರಿಸ್ರಿ ಅಂಥೇಳಿ ಅವ್ರ ಹತ್ರ ಮನವಿ ಮಾಡಿದಾಗ್ಯೂ ಸಹ 6 ಮೀಟಿಂಗಲ್ಲಿನೂ 3 ಮೀಟಿಂಗಲ್ಲಿ ನಮ್ಮ ಸಚಿವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಇದ್ದಾಗ್ಯೂ ಸಹ ನಮ್ಮ ಪ್ರಮುಖ ಬೇಡಿಕೆಗಳು ಈಡೇರದೇ ಇರುವುದಂತ ನಾವು ಇವತ್ತಿನ ದಿವಸ ಮುಷ್ಕರ ಹಮ್ಮಿಕೊಳ್ಬೇಕಾಗಿದೆ. ಆ ಮುಷ್ಕರದ ರೂಪುರೇಷೆ ಈ ಥರ ಇದೆ. ನಮ್ಮ ಬೇಡಿಕೆಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಕಾಲಕ್ಕೆ ಸಮರ್ಪಕವಾಗಿ ಇಲಾಖೆಯಿಂದ ಔಷಧಿ ಸರಬರಾಜು ಮಾಡುವುದು ಒಂದು ಉದ್ದೇಶ. ಯಾಕಂದರೆ ಯಾವ ಆಸ್ಪತ್ರೆಗಳಲ್ಲಿಯೂ ಸಹ ಇತ್ತೀಚೆಗೆ ಔಷಧಿಗಳ ಕೊರತೆ ಇದ್ದು ನಾವು ರೋಗಿಗಳಿಗೆ ಚಿಕಿತ್ಸೆ ಕೊಡುವಲ್ಲಿ ನಮ್ಮ ವೈದ್ಯರಿಗೆ ಮತ್ತು ಇತರೆ ಸಿಬ್ಬಂದಿಯವರಿಗೆ ತೊಂದರೆ ಆಗ್ತಾಯಿದೆ. ಅದು ಪ್ರಮುಖ ಬೇಡಿಕೆಯಾಗಿದೆ. ಇನ್ನು ನಂತರ 1973ರಿಂದ ಇಲ್ಲಿಯವರೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳು ತಿದ್ದುಪಡಿಯಾಗಿಲ್ಲ. ಪ್ರತಿ 3 ವರ್ಷಕ್ಕೊಮ್ಮೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಬೇಕನ್ನೋದು ಸರ್ಕಾರದ ಆದೇಶ. ಆದರೆ 73ರಿಂದ ಇಲ್ಲಿವರೆಗೂ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡದೇ ಇರುವುದರಿಂದ ನಮ್ಮ ಎಲ್ಲ ನೌಕರರಿಗೂ ಸವಲತ್ತುಗಳು ಸೇವಾ ಸೌಲಭ್ಯಗಳು ಸಿಗುವಲ್ಲಿ ಭಾಳ ವಿಳಂಬವಾಗಿದೆ. ಇನ್ನು ಇಲಾಖೆಯಲ್ಲಿ ಪ್ರತಿ ವರ್ಷ DPR ಆರ್ಡರ್ ಇದೆ. ಪ್ರತಿ ವರ್ಷ ಜನವರಿಯಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಬೇಕು ಎಂಬ ನಿಯಮವಿದ್ರೂ ನಮ್ಮಲ್ಲೇ ಈಗ ಕಳೆದ 13 ವರ್ಷದಿಂದ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟ ಮಾಡಿಲ್ಲ. ಮೂರನೇ ವಿಷಯ, ಈಗಾಗಲೇ ಪ್ರತಿ ವರ್ಷ 2 ಬಾರಿ ವೃಂದ ಮತ್ತು ನೇಮಕಾತಿ ನಿಯಮಗಳ ಏನು ಹಾಲಿ ವೃಂದ ಮತ್ತು ನೇಮಕಾತಿ ನಿಯಮಗಳು ಇದ್ದಾವೆ ಅದರನ್ವಯನೇ ಪ್ರತಿ ವರ್ಷ 2 ಬಾರಿ ಪದೋನ್ನತಿ ನೀಡಬೇಕು.
2020ರಿಂದ ಇಲ್ಲಿಯವರೆಗೂ ಯಾವುದೇ ವೃಂದದ ಪದೋನ್ನತಿಯನ್ನು ನೀಡಿರುವುದಿಲ್ಲ. ಇನ್ನು ನಿಯಮಗಳಲ್ಲಿ ಅವಕಾಶವಿದೆ. KCSR ರೂಲ್ಸ್ ಹೇಳ್ತಿದೆ 5% ನಮ್ಮ ವೃಂದಬಲದ 5% ಸೇವಾನಿರತ ಕೋಟಾದಲ್ಲಿ ಉನ್ನತ ವ್ಯಾಸಂಗಕ್ಕೆ ಡೆಪ್ಯುಟೇಷನ್ ಮೇಲೆ ಹೋಗಲಿಕ್ಕೆ ಅವಕಾಶ ಇದೆ. ಆದರೆ ಇತ್ತೀಚೆಗೆ ಬಂದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವೈದ್ಯರಿಗೆ, ಶುಶ್ರೂಷಾಧಿಕಾರಿಗಳಿಗೆ, ಫಾರ್ಮಸಿ ಅಧಿಕಾರಿಗಳಿಗೆ, ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರಿಗೆ ಮತ್ತು ಪ್ರಾಥಮಿಕ ಸುರಕ್ಷತಾ ಅಧಿಕಾರಿಗಳಿಗೆ 5% ಏನು ಸೇವಾನಿರತ ಕೋಟಾದಲ್ಲಿ ಉನ್ನತ ವ್ಯಾಸಂಗಕ್ಕೆ ಕಳಿಸ್ತಿದ್ರು ಅದನ್ನು ಈಗಾಗಲೇ 2 ವರ್ಷ ಆಯಿತು ಯಾವುದನ್ನು ಕಳಿಸ್ತಾ ಇಲ್ಲ. ಇನ್ನು ಇಲಾಖಾ ವರ್ಗಾವಣೆ 2011ರಲ್ಲಿ ಕೌನ್ಸಿಲಿಂಗ್ ಆ್ಯಕ್ಟು ಪ್ರಾರಂಭ ಆಯಿತು. ಆ ಕೌನ್ಸಿಲಿಂಗ್ ಆ್ಯಕ್ಟ್ ಪ್ರಕಾರ 2018 ಮತ್ತು 19 2 ವರ್ಷ ಕೌನ್ಸಿಲಿಂಗ್ ಆ್ಯಕ್ಟ್ ಪ್ರಕಾರ ವರ್ಗಾವಣೆ ಮಾಡಿದರು. ಒಳ್ಳೆಯ ರೀತಿಯಿಂದ ವರ್ಗಾವಣೆ ಮಾಡಿದ್ದಾರೆ. ಅದನ್ನು ನಾವು ಸ್ವಾಗತಿಸಬೇಕಾಗ್ತದೆ. ಖಾಲಿ ಇರ್ತಕ್ಕಂಥ ಹುದ್ದೆಗೆ ಅವ್ರು ಕೌನ್ಸಿಲಿಂಗ್ ಕರೀತಿದ್ರು, ಅರ್ಜಿ ಹಾಕ್ತಿದ್ದೀವಿ. ಖಾಲಿ ಎಲ್ಲೆಲ್ಲಿದಾವೆ ಅಲ್ಲೆಲ್ಲಿ ನಾವು ವರ್ಗಾವಣೆ ಅವಕಾಶವನ್ನು ನಾವು ಪಡೆದಿದ್ದೇವೆ. ಆದರೆ 2025 ಜನವರಿಯಲ್ಲಿ ಈ ಆ್ಯಕ್ಟನ್ನು ತಿದ್ದುಪಡಿ ಮಾಡಿ ಅವೈಜ್ಞಾನಿಕವಾಗಿ ವರ್ಗಾವಣೆ ಮಾಡೋಕ್ಕೆ ಹೊರಟರು ಇಲಾಖೆಯವರು. ಆವಾಗ ನಾವು ಎಲ್ಲ ವೃಂದದವರು ಸೇರಿ ಇದನ್ನು ಅಪೋಸ್ ಮಾಡಿದ್ದೀವಿ. ನಾವು ಮಾಡಿಸ್ಕೊಡೋದಿಲ್ಲ ಅಂತಂದಾಗ ಇದೇ ಸಚಿವರು ಮತ್ತು ಇದೇ ಪ್ರಧಾನ ಕಾರ್ಯದರ್ಶಿಗಳು ನಮ್ಮನ್ನು ಕರೆದು 100% ನೀವು ಕೌನ್ಸಿಲಿಂಗ್ ಆ್ಯಕ್ಟು ಇಂಪ್ಲಿಮೆಂಟ್ ಮಾಡಿಲ್ಲ, ನಾನು ತಿದ್ದುಪಡಿ ಮಾಡಿದ್ದೀನಿ, ನಾನು ಮಾಡಿಕೊಡ್ತೀನಿ. ಆದರೆ 100ಕ್ಕೆ 100ರಷ್ಟು ನನ್ನ ಈ ಕೌನ್ಸಿಲಿಂಗ್ ಆ್ಯಕ್ಟು ಸರಿ ಐತೆ ಅಂತ ನಾನು ಹೇಳೋದಿಲ್ಲ. 20% ಸರಿ ಇಲ್ಲ ಅಂತ ನನ್ನ ಗಮನಕ್ಕೂ ಇದೆ. ಆದರೆ ಇದೊಂದು ಬಾರಿ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ಮುಂದಿನ ಬಾರಿ ನಾನು ಇದನ್ನು ಅಮೆಂಡ್ಮೆಂಟ್ ಮಾಡೇನೆ ವರ್ಗಾವಣೆ ಮಾಡ್ತೀನಿ ಅಂತೇಳಿ ಅವತ್ತಿನ ದಿವಸ 25/1/2025 ಸಭೆಯಲ್ಲಿ ಸ್ವತಃ ಅವರೇ ಹೇಳಿರೋದ್ರಿಂದ ನಾವು ಆ ವರ್ಗಾವಣೆಗೆ ಒಪ್ಪಿಕೊಂಡು ವರ್ಗಾವಣೆಗೆ ಅಣಿಯಾದಿವಿ. ಆದರೆ ಆ ವರ್ಗಾವಣೆ ಹೆಂಗಿತ್ತು ಅಂದರೆ ಬೆಂಗಳೂರಾಗಿರೋರು ಕಲಬುರಗಿಗಿರೋರು ಕೋಲಾರಕ್ಕೆ, ಕ್ರಿಟಿಕಲ್ ನಾನ್ ಕ್ರಿಟಿಕಲ್ ಅಂತ ಮಾಡಿ ನಮ್ಮ ಸಂಸಾರ ಒಂದು ಕಡೆ, ಮಕ್ಕಳು ಒಂದು ಕಡೆ, ನಾವು ನೌಕರಿ ಮಾಡೋದು ಒಂದು ಕಡೆ ಅಂತ ಆಗಿರೋದ್ರಿಂದ ಅದನ್ನು ಈ ಸರಿನೂ 2 ಬಾರಿ ನಾವು ಮನವಿ ಮಾಡಿದ್ದೇವೆ. ಆ ಒಂದು ಅವೈಜ್ಞಾನಿಕವಾದಂಥ ಕೌನ್ಸಿಲಿಂಗ್ ಆ್ಯಕ್ಟನ್ನು ತಿದ್ದುಪಡಿ ಮಾಡಿ ವರ್ಗಾವಣೆ ಮಾಡಿರಿ ಅಂತೇಳಿ ಸೆಪ್ಟೆಂಬರ್ 1ನೇ ತಾರೀಕಿಗೆ ಮನವಿ ಕೊಟ್ಟಿದ್ದೀವಿ, ಜನವರಿನಲ್ಲಿ ಮನವಿ ಕೊಟ್ಟಿದ್ದೀವಿ. ಆದರೆ ಆ ಮನವಿಯನ್ನು ಪರಿಗಣನೆ ಮಾಡದೆ ಈಗಾಗಲೇ 2026ನೇ ಸಾಲಿನ ಕೌನ್ಸಿಲಿಂಗ್ ವರ್ಗಾವಣೆ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ಹಾಕಿದ್ದಾರೆ. ನಮ್ಮ ಮನವಿ ಏನು ಅಂದರೆ, ನೀವು ಕೌನ್ಸಿಲಿಂಗ್ ತಿದ್ದುಪಡಿ ಮಾಡದೆ ನೀವು ವರ್ಗಾವಣೆ ಮಾಡಿದರೆ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದು ಒಂದು ಕಾರಣದಿಂದ ನಾವು ಮುಷ್ಕರಕ್ಕೆ ಅಣಿಯಾಗಿದ್ದೇವೆ. ಆದರೆ ಇನ್ನು ಪದೋನ್ನತಿ ವರ್ಗಾವಣೆಗಿಂತ ಮುಂಚೆ ಪದೋನ್ನತಿ ಮಾಡಿರಿ ಅಂಥೇಳಿ ನಮ್ಮ ನೌಕರರ ಬೇಡಿಕೆ ಆಗಿದೆ. ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದ್ದಾವೆ ಅಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗಳನ್ನು ಕ್ಲಿನಿಕಲ್ ಸೌಲಭ್ಯಕ್ಕಂಥೇಳಿ ಅವ್ರು ಪಡೆದಿದ್ದಾರೆ. ಯಾಕಂದರೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ನಡೆಸಬೇಕಾದ್ರೆ ಕ್ಲಿನಿಕಲ್ ಫೆಸಿಲಿಟಿಗೆ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ಪಡೆದಿದ್ದಾರೆ. ಆ ಜಿಲ್ಲಾ ಆಸ್ಪತ್ರೆಗೆ ಇರ್ತಕ್ಕಂಥದ್ದು ಡಿಸ್ಟಿಕ್ ಸರ್ಜನ್ ಹಿಡ್ಕೊಂಡು ಕಡೆಯ ಗ್ರೂಪ್ ಡಿ ನೌಕರರು ನಮ್ಮ ಇಲಾಖೆಯವರೇ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೌಕರರೇ. ಆದರೆ ಈಗ ಅವರು ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಬಂದು ಈಗಾಗಲೇ 5 ವರ್ಷದೊಳಗೆ ಅವ್ರ ಒಡಂಬಡಿಕೆ ಪ್ರಕಾರ 5 ವರ್ಷದೊಳಗೆ ಅವರು ತಮ್ಮ ಆಸ್ಪತ್ರೆಯನ್ನು ತಾವು ಕಟ್ಟಿಕೊಂಡು ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಪ್ರತ್ಯೇಕವಾಗಿ ಮೆಡಿಕಲ್ ಕಾಲೇಜ್ ನಡೆಸಬೇಕಾಗಿತ್ತು. ಆದರೆ ಇನ್ನೂವರೆಗೂ ಅವರು ಆಸ್ಪತ್ರೆಯನ್ನು ಮಾಡಿಕೊಳ್ಳಾರ್ದೆ ನಮ್ಮ ಹುದ್ದೆನಲ್ಲೇ ರನ್ ಮಾಡ್ತಾರೆ. ಆದರೆ ನಮ್ಮ ಅಧಿಕಾರಿಗಳು ನೌಕರನ್ನು ತಗೊಳ್ತಾ ಇಲ್ಲ. ಹುದ್ದೆ ನಮ್ಮವು, ಆದರೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ನೀವು ಬರಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಇವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ನಮಗೆ ಆ ಹುದ್ದೆನೇ ಯಾಕೆ ಬೇಕು ಅನ್ನೋದಕ್ಕೆ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಯಾಕಂದರೆ ಹೆಚ್ಚು ಬೆಡ್ ಸ್ಟ್ರೆಂತ್ ಎಲ್ಲಿದೆ ಅಲ್ಲಿ ಪದೋನ್ನತಿ ಹುದ್ದೆಗಳು ಜಾಸ್ತಿ ಇದ್ದಾವೆ. ಅವನ್ನ ನಾವು ಬಿಟ್ಕೊಟ್ರಿ ಅಂದ್ರೆ ಕನಿಷ್ಠ ಪಕ್ಷ 42ರಷ್ಟು ನಮ್ಮ ಪದೋನ್ನತಿ ಹುದ್ದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದ್ದಾವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದಾನೆ. ಇನ್ನು ಖಾಲಿ ಹುದ್ದೆ ಎಷ್ಟು % ಐತಂದ್ರೆ 69,920 ಮಂಜೂರಾತಿ ಹುದ್ದೆ ಇದ್ದರೆ 37,612 ಖಾಲಿ ಹುದ್ದೆ ಇದ್ದಾವೆ. ಪ್ರತಿಶತ 47ರಷ್ಟು ಖಾಲಿ ಹುದ್ದೆ ಇದ್ದಾವೆ. ಖಾಲಿ ಹುದ್ದೆ ಇರೋದ್ರಿಂದ ಒಬ್ಬೊಬ್ಬರು 3 ಚಾರ್ಜು 4 ಚಾರ್ಜು ಪ್ರಭಾರದಲ್ಲಿ ಕೆಲಸ ಮಾಡುವಂಥ ನಮ್ಮಲ್ಲಿ ಒತ್ತಡ ಇದೆ. ಆದರೆ ನಮಗೆ ಸೇವಾನಿರತ ಕೋಟಾದೊಳಗೆ ಅವರು PG ಕಳಿಸ್ಬೇಕಾದ್ರೆ ಉತ್ತರ ಏನು ಕೊಡ್ತಾರಂದ್ರೆ ಪ್ರತಿಶತ 5ರಷ್ಟು ಕಳಿಸ್ಬೇಕು ಅಂದರೆ 90%
ವರ್ಕಿಂಗ್ ಇರಬೇಕು. 90% ವರ್ಕಿಂಗ್ ನೀವು ಯಾವತ್ತೂ ತುಂಬೋದೇ ಇಲ್ಲ, ನಮ್ಮನ್ನು ನೀವು ಸೇವಾ ನಿವೃತ್ತಿ ಕೋಟಾಕ್ಕೆ ಕಳಿಸೋದೇ ಇಲ್ಲ. 47%ಅನ್ನು ಯಾವತ್ತು ನೀವು ತುಂಬ್ತೀರಿ ಅಂತ ಹೇಳ್ತೀರಿ, ತುಂಬ್ರಿ, ಅವಾಗ ನೀವು 90% ಇಲ್ಲ ನಾವು ಅದಕ್ಕೆ ಕಳ್ಸಂಗಿಲ್ಲ ನೀವು ಉತ್ತರ ಕೊಟ್ಟರೆ ನಾವು ನಮ್ಮ ಸಂಘಟನೆಯವರು ಒಪ್ಪಲಿಕ್ಕೆ ನಾವು ತಯಾರಿದ್ದೀವಿ ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇವೆ. ಇನ್ನು ವೈದ್ಯರು ಮತ್ತು NHM ನೌಕರರು, ವೈದ್ಯಾಧಿಕಾರಿಗಳು ಮತ್ತು NHM ನೌಕರರು ಗುತ್ತಿಗೆನಲ್ಲಿ ನಮ್ಮ ರಾಜ್ಯದಲ್ಲಿ 28,000 ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ವೈದ್ಯರು 3 ವರ್ಷ ಆದರೆ ಸಾಕು ಅವರನ್ನು ಗುತ್ತಿಗೆಲಿಂದ ಕಾಯಂಗೊಳಿಸ್ತಿದ್ರು. ಇನ್ನು NHM ನೌಕರರು 2001ರಿಂದ ಇಲ್ಲಿವರೆಗೂ ಹಂತ ಹಂತವಾಗಿ ನೇಮಕಾತಿ ಮಾಡ್ತಾ ಇವತ್ತು 28,000 ನೌಕರರು ಬಂದಿದ್ದಾರೆ. ಪ್ರತಿಶತ 28,000ರಲ್ಲಿ 18,000 ನೌಕರರು 10 ವರ್ಷ ಕೆಲಸ ನಿರ್ವಹಿಸಿದವರು ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ 8 ರಾಜ್ಯದವರು NHM ನೌಕರರನ್ನು ಕಾಯಂಗೊಳಿಸಿದ್ದಾರೆ. ಅದರಂತೆಯೇ ನಮ್ಮ ರಾಜ್ಯದಲ್ಲಿ ಕೆಲಸ ನೀಡಿರ್ತಕ್ಕಂಥ NHM ನೌಕರರನ್ನು ಕಾಯಂಗೊಳಿಸಬೇಕು ಅನ್ನುವಂಥದ್ದು ನಮ್ಮ ನಿಲುವು. ಯಾಕಂದ್ರೆ ನಮ್ಮ ಕಾಯಂ ನೌಕರರು 8 ತಾಸು ಕೆಲಸ ಮಾಡ್ತಾರೆ, NHM ನೌಕರರು 8 ತಾಸು ಕೆಲಸ ಮಾಡ್ತಾರೆ. ಅವ್ರಿಗೆ 18,000 ಪಗಾರ, ಇವ್ರಿಗೆ 72,000 ಪಗಾರ. ಅವರು ಅಲ್ಲೇ ಕಿರಾಣಿ ತಗೋತಾರೆ, ನಾವು ಅಲ್ಲೇ ಕಾಯಿಪಲ್ಯ ಮಾಡ್ತೀವಿ. ಅವ್ರದ್ದು ಸಂಸಾರ ಇಲ್ವಾ ಅಥವಾ ನಿಯಮ ಇಲ್ವಾ? ಇಲ್ಲ, ನಿಯಮ ಇದೆ. ಭಾರತದ 8 ರಾಜ್ಯದವರು ಅವ್ನು ಕಾಯಂಗೊಳಿಸಿದ್ದಾರೆ. ಅವರು ನಮ್ಮ ಜೊತೆ ಕೆಲಸ ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ನೀಡ್ತಕ್ಕಂಥ ನಮ್ಮ NHM ನೌಕರನ್ನು ಕಾಯಂಗೊಳಿಸಬೇಕು ಅನ್ನುವಂಥದ್ದು ಅದು ಒಂದು ನಮ್ಮ ಬೇಡಿಕೆ ಆಗಿದೆ. ಇನ್ನು ಇಲಾಖೆಯಲ್ಲಿ 3 ಲೆಕ್ಕ ಶೀರ್ಷಿಕೆ ಇದ್ದಾವೆ. ಕೇಂದ್ರ ಪುರಸ್ಕೃತ ಯೋಜನೆಯ 01, 02, 03 3 ಲೆಕ್ಕ ಶೀರ್ಷಿಕೆಯಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ 4 ತಿಂಗಳಿಗೊಮ್ಮೆ ಪೇಮೆಂಟ್ ಆಗುತ್ತೆ. ನಾವು ಉಳಿದವರೇನು ಪ್ರತಿ ಮೊದಲನೇ ವಾರದಲ್ಲಿ ಪೇಮೆಂಟ್ ತೊಗೊತೀವಿ, ಈ 6,000 ನೌಕರದವರಿಗೆ 4 ತಿಂಗಳಿಗೊಮ್ಮೆ ಪೇಮೆಂಟ್ ಆಗೋದು. ಯಾಕಂದರೆ ಇದು ಕೇಂದ್ರ 60% ಸ್ಯಾಲ್ರಿ ಕೊಡ್ತದೆ, ರಾಜ್ಯದವರು 40% ಸ್ಯಾಲ್ರಿ ಹಾಕ್ತಾರೆ. ಈ 3 ಲೆಕ್ಕ ಶೀರ್ಷಿಕೆಯಲ್ಲಿ ಕಾರ್ಯನಿರತ ನೌಕರರು ವೈದ್ಯರು ಇದ್ದಾರೆ, ಶುಶ್ರೂಷಕರು ಇದ್ದಾರೆ, ವಾಹನ ಚಾಲಕರು ಇದ್ದಾರೆ, ಗ್ರೂಪ್ ಡಿ ಇದ್ದಾರೆ. ಈ 6,000 ನೌಕರರಿಗೆ ಪ್ರತಿ 4 ತಿಂಗಳಿಗೆ ಪೇಮೆಂಟ್ ಆಗುತ್ತೆ. ಇದನ್ನು 10 ವರ್ಷದಿಂದ ನಾವು ಇಲಾಖೆಯವ್ರಿಗೆ ಹೇಳ್ತಾ ಬಂದಿದ್ದೇವೆ, ಅದನ್ನು ಸರಿ ಮಾಡ್ತಾ ಇಲ್ಲ. ಇನ್ನು ಇಲಾಖೆಯಲ್ಲಿ ಕಾರ್ಯನಿರತ ವೈದ್ಯರು ಮತ್ತು ಇತರೆ ಸಿಬ್ಬಂದಿಯವರಿಗೆ, ಮೆಡಿಕಲ್ ಕಾಲೇಜಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ವೈದ್ಯರಿಗೆ ಮತ್ತು ಇತರೆ ಸಿಬ್ಬಂದಿಯವರಿಗೆ CGHS ಮಾದರಿಯಲ್ಲಿ ಅದೇ ವಿದ್ಯಾರ್ಹತೆ ಹೊಂದಿದಂಥ ನಮ್ಮ ಆರೋಗ್ಯ ಇಲಾಖೆಯ ನೌಕರರಿಗೂ ಅಧಿಕಾರಿಗಳಿಗೆ CGHS ಮಾದರಿ ವೇತನ ಕೊಡಬೇಕು ಅನ್ನುವಂಥದ್ದು ನಮ್ಮ ಈ 11 ಬೇಡಿಕೆಗಳನ್ನಿಟ್ಕೊಂಡು ನಾವು ಮುಷ್ಕರಕ್ಕೆ ಹೊರಟಿದ್ದೇವೆ. ಆದರೆ ನಾನೇನು ಹೇಳಿದೆ ತಮ್ಮ ಗಮನಕ್ಕೆ ತಂದಿದ್ದು, ವೈದ್ಯರು 7 ಸಭೆ ಮಾಡಿದ್ದಾರೆ, ನಾವು 6 ಸಭೆ ಮಾಡಿದ್ದೇವೆ, ಪ್ರತಿಫಲ ಏನೂ ಸಿಕ್ಕಿಲ್ಲ ಅನ್ನೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು 3 ಸಭೆಗೆ ಬಂದಿದ್ದಾರೆ. ಅವರು ಬಂದಾಗ್ಯೂ ಸಹ ಇವರೇನು ನಮ್ಮ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಸಚಿವರು ಮಾಡ್ತೀವಿ ಅಂತ ಹೇಳ್ಕೊತಾ ಬಂದಿದ್ದಾರೆ, ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಸಹ ನೋಡ್ರಿ, ನಾ 3 ಸಲ ಬಂದಾಗ್ಯೂ ನಿಮ್ಮ ಬೇಡಿಕೆ ಈಡೇರಿಲ್ಲ, ನೀವು ಮುಷ್ಕರಕ್ಕೆ ಹೋಗ್ಬೋದು, ನಮ್ಮ ಸರ್ಕಾರಿ ನೌಕರರ ಸಂಘದ ಬೆಂಬಲನೂ ಸಹ ಇದೆ ಅಂಥೇಳಿ ಎಲ್ಲ ಜಿಲ್ಲೆಯ ನಮ್ಮ ನೌಕರರ ಸಂಘದ ಅಧ್ಯಕ್ಷರಿಗೂ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನ ಇದೆ. ಸರ್ಕಾರಿ ಆರೋಗ್ಯ ಇಲಾಖೆಯ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ, ಅವ್ರಿಗೆ ನೀವು ಬೆಂಬಲ ನೀಡಿ ಅಂತೇಳಿ ಆ ಬೆಂಬಲದೊಂದಿಗೆ ನಾವು ಇವತ್ತಿನ ದಿವಸ ಈ ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೀನಿ. ಆದಷ್ಟು ಮಾಧ್ಯಮ ಮಿತ್ರರಲ್ಲಿ ನಾವು ವಿನಂತಿ ಮಾಡೋದಿಷ್ಟೇ, ಸಾರ್ವಜನಿಕರಿಗೆ ಕೆಟ್ಟದ್ದಾಗ್ತದೆ. ನಾವೇನು ಮುಷ್ಕರದ ಅವಧಿಯಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಆಗೋದಿಲ್ಲ, ಆದರೆ ಸಾರ್ವಜನಿಕರಿಗೆ ನಾವು ಚಿಕಿತ್ಸೆ ಕೊಡಬೇಕು ಅಂದ್ರೆ ನಾವು ಆರೋಗ್ಯವಾಗಿರಬೇಕಲ್ಲ, ನಮ್ಮ ಬೇಡಿಕೆ ಈಡೇರಬೇಕಲ್ಲ. ಯಾವಾಗ ಸಾರ್ವಜನಿಕರಿಗೆ ಇದು ತುರ್ತು ಪರಿಸ್ಥಿತಿ, ಸಾರ್ವಜನಿಕರಿಗೆ ಈ ಮುಷ್ಕರ ಮಾಡೋಕ್ಕೆ ಬರೋದಿಲ್ಲ, ನೀವು ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಸಾರ್ವಜನಿಕರು ನಮ್ಮ ಮೇಲೆ ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು. ತಾವು ಅವರ ಬೇಡಿಕೆ ಈಡೇರದೆ ಇದ್ದ ಸಂಬಂಧ ಈ ಮುಷ್ಕರಕ್ಕೆ ಹೋಗಿದ್ದಾರೆ ಅನ್ನೋದನ್ನು ಮಾಧ್ಯಮ ಮಿತ್ರರು ಸಾರ್ವಜನಿಕರಲ್ಲಿ ತಮ್ಮ ಪತ್ರಿಕೆಯಲ್ಲಿ ಹೇಳಬೇಕು ಅನ್ನೋದನ್ನು ನಾವು ವಿನಂತಿ ಮಾಡ್ತಾ, 11ರಿಂದ 5ರವರೆಗೂ ಇರ್ತದೆ, ತದನಂತರ ಇರೋದಿಲ್ಲ. ಯಾಕಂದ್ರೆ ಈಗಾಗಲೇ ನಾವು 13/2/2026 ಸಭೆ ಮುಗಿದ ಮೇಲೆ, ತುರ್ತು ಸಭೆ ಮುಗಿದ ಮೇಲೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿ ಬಂದಿದ್ದೀವಿ. 21 ದಿವಸ ಗಡುವನ್ನು ಕೊಟ್ಟಿದ್ದೀವಿ ಅವರಿಗೆ. ಅಷ್ಟರೊಳಗೆ ನೀವು ಕರೆದು, ಯಾಕಂದ್ರೆ ಇದ್ರಾಗ ಯಾವುದೂ ಆರ್ಥಿಕ ತೊಂದರೆ ಇಲ್ಲ. ಆರ್ಥಿಕತೆ ಬಂತಂದ್ರೆ ನಿಮ್ಮ ಬೇಡಿಕೆಯನ್ನು ನಾವು ಹಂತವಾಗಿ ಮಾಡ್ತೀವಿ ಅಂತ ಹೇಳ್ಬೋದು.
ಇಲಾಖೆ ಮಾಡ್ತಕ್ಕಂಥ ಕೆಲಸ ಇದು. ಇಲಾಖೆಯವ್ರು ಮಾಡಿದರೆ ಏನೂ ತೊಂದರೆ ಇಲ್ಲ. ಅದನ್ನೇನು ಬಿಟ್ಟು ಬರೇ ನೆವ ಹೇಳ್ಕೊತ ಕೂತ್ರೆ ನಮ್ಮ ಆರೋಗ್ಯ ಇಲಾಖೆಯ ವೈದ್ಯರು ಮತ್ತು ನೌಕರರು ಏನು ಮಾಡಬೇಕು ಅನ್ನೋದು. ಈ ಒಂದು ಪತ್ರಿಕಾಗೋಷ್ಠಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಗದಗ ಜಿಲ್ಲೆಯ ಎಲ್ಲ ಸಂಘಟಕರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಈ ಇಲಾಖೆ ನೌಕರರನ್ನು ಸರ್ಕಾರ ಯಾವ ಥರ ಬಳಸ್ಕೊಳ್ತಾ ಇದೆ ಅನ್ನೋ ಬಗ್ಗೆ ಸಮಗ್ರವಾಗಿ ಅವ್ರು ಹೇಳಿದ್ದಾರೆ. ದಯವಿಟ್ಟು ಈ ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿ ಹೋಗ್ದಂಗೆ ತಾವು ಸುದ್ದಿ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಈ ಒಂದು ಮುಷ್ಕರದ ಬಗ್ಗೆ ಗಮನ ಸೆಳೆಯಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಂಥ ನಮ್ಮ ಗದಗ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾದಂಥ ಡಾಕ್ಟರ್ ಬಸವರಾಜ ಬಳ್ಳಾರಿ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೀನಿ. ಅದೇ ತೆರನಾಗಿ ಇಲ್ಲಿವರೆಗೆ ಪತ್ರಿಕಾಗೋಷ್ಠಿ ಮಾಡಿದಂಥ ನಮ್ಮ ಸರ್ಕಾರಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಆರೋಗ್ಯ ಇಲಾಖೆಯ ರಾಜ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಬಳ್ಳಾರಿಯವರು ಕೂಡ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ತೆರನಾಗಿ ಆರೋಗ್ಯ ಇಲಾಖೆಯ ಗದಗ ಜಿಲ್ಲಾ ಅಧ್ಯಕ್ಷರಾದಂಥ ಗಾಣಿಗೇರವ್ರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತೀನಿ. ಅದೇ ತೆರನಾಗಿ ಆರೋಗ್ಯ ಇಲಾಖೆಯ ನಮ್ಮ ಕಲಾಲ್ ಅವರು, ಡಾಕ್ಟರ್ ಪ್ರಕಾಶ್ ಹೊಸಮನಿ ಅವರು ಮತ್ತು ಮಲ್ಲಿಕಾರ್ಜುನ್ ಕಲ್ಕಂಬಿ ಅವರು ಹಾಗೂ ವೇದಿಕೆ ಮೇಲಿದ್ದಂಥ ಡಾಕ್ಟರ್ ಬಿ ಸಿ ಹಿರೇಯಾಳ್ ಅವರಿಗೆ ಹಾಗೂ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಸಲ್ಲಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ.